ಗುಡ್ ಮಾರ್ನಿಂಗ್ ಎಲ್ಲರಿಗೂ. ಸೊ ವೆಲ್ಕಮ್ ಬ್ಯಾಕ್ ಟು ರಚನಾ ಗೌಡ ಯೂಟ್ಯೂಬ್ ಚಾನಲ್. ನಿಂದು ತಾಯಿ ಗುಣ ತೀರೋದಿಲ್ಲ ಋಣ, ನೀನು ನಮ್ಮ ಪಾಲಿಗೆ ಎಂದು ದೇವ್ರಯ್ಯ ತಾನು ನೋವ. ಸೊ ಇವತ್ತಿನ ವ್ಲಾಗ್ ಏನಪ್ಪ ಅಂತ ಅಂದರೆ ಲೈಕ್ ಒಂದು ಡೈಲಿ ವ್ಲಾಗ್ ಥರ ಮಾಡೋದು ಅಂತ ಅಂದ್ಕೊಂಡಿದ್ದೀನಿ. ಸೊ ಬನ್ನಿ. ಸೊ ಇವಾಗ ಎದ್ದು ಫ್ರೆಶ್ ಅಪ್ ಎಲ್ಲ ಆಗಿ ಬೆಳಿಗ್ಗೆ ತಿಂಡಿ ಎಲ್ಲ ಮಾಡಾಯಿತು. ಇವ್ರಿಬ್ರು ಅಂತೂ ಗೈಸ್ ಫುಲ್ಲು ವೇಸ್ಟ್ ಫೆಲೋಸು. ಬೆಳಗ್ಗೆಯಿಂದ ಬರೀ ಫೋನ್ ನೋಡ್ಕೊಂಡೇ ಇದ್ದಾರೆ, ಅದು ಬಿಟ್ಟರೆ ಬೇರೆ ಏನು ಕೆಲಸನೇ ಇಲ್ಲ ಇವರಿಗೆ. ಇವಳಂತೂ ಇನ್ನೂ ಇದ್ದಿದ್ದು ಡಟಿ ಫೆಲೋ ಇವಳಂತೂ. ನಮ್ಮಮ್ಮ ಬೆಳಗ್ಗೆ ಎದ್ದು ಎಲ್ಲ ಕೆಲಸ ಎಲ್ಲ ಮುಗಿಸ್ ನಮ್ಮಪ್ಪ ಪೂಜೆ ಮಾಡಿದ್ರು ಅಲ್ಲ ಅಷ್ಟೇ. ಫುಲ್ ಹಾರ್ಡ್ ವರ್ಕರ್ ಇವಳ ಮನೆ. ಪುಟ್ಟ ಬಂಗಾರ ಇದು. ಪುಟ್ಟದು ಇಲ್ಲಿ ಪುಟ್ಟಿದ್ದು ಇಲ್ಲಿ ಪುಟ್ಟಿದ್ದು ಗೊರ್ರ ಅಂತಾಳೆ. ಆಮೇಲೆ ಜಾಸ್ತಿ ಅಮ್ಕದ್ರೆ ಅಲ್ಲಿ ನಮ್ಮ ಅಪ್ಪಂಗೆ ನೆನ್ನೆ ಸನ್ಮಾನ ಮಾಡಿದ್ರು ಅಂತ. ಆರನ ಯಾಕೆ ವೇಸ್ಟ್ ಮಾಡೋದು ಅಂತ ಅಂದ್ಬಿಟ್ಟು ಅವರು ಮನೇಲಿ ಇರೋದಕ್ಕೆ ಏನೋ ಮಾಡ್ತಾವ್ರೆ ಪಾಪಚ್ಚೆ ನಮ್ಮಮ್ಮ. ನೋಡಿ ಫ್ರೆಂಡ್ಸ್, ನಮ್ಮಪ್ಪ ಹೆಂಗೆ ರೆಡಿಯಾಗಿ ಬಂದವ್ರೆ ಟಿಪ್ ಟಾಪ್ ಆಗಿ. ಹಾಯ್ ಮಾಡಪ್ಪ ಎಲ್ಲರಿಗೂ. ಅಪ್ಪ ಹಾಯ್ ಮಾಡಿ. ಎಷ್ಟು 15 years ಇಂದ ಇವಳು ಇನ್ನೂ ಸ್ಕೂಲಿಗೆ ಸೇರಿರಲಿಲ್ಲ ಫ್ರೆಂಡ್ಸ್. ಅವಾಗ್ಲಿಂದ ನಾವಿಬ್ರು ಫ್ರೆಂಡ್ಸು. ಯಾವಾಗ ಇವಳು ಇನ್ನೂ ನರ್ಸರಿಗೂ ಸೇರಿರಲಿಲ್ಲ. ನಮ್ಮಮ್ಮ ಮತ್ತು ಇವರಮ್ಮ ಫ್ರೆಂಡ್ಸ್ ಆದರು, ಹಾಗೆ ನಾನು ಇವಳು ಫ್ರೆಂಡ್ಸ್ ಆಗ್ಬಿಟ್ಟು. ಸೊ ಇಲ್ಲಿಗೆ 15 years ಕಂಪ್ಲೀಟೆಡ್ ಮಾಡಿದ್ವಿ ನಮ್ಮ ಫ್ರೆಂಡ್ಶಿಪ್ ಬಗ್ಗೆ. ಬಟ್ ಆದರೂ ಇವಳು ನನಗೆ ಇಷ್ಟನೇ ಇಲ್ಲ. ఏదో ಯಾ ಕುಶ ಹೇಳಿ ಅಮ್ಮ. ಹೂವು ಎಷ್ಟು ವೇಸ್ಟ್ ಮಾಡೋದು ಬೇಡ ಅಂತ ಚೂರು ಜೋರಾಗಿ ಮಾತಾಡಿ. ಪಾಟ್ಗೆ ಹಾಕ್ತಾ ಇದೀವಿ. ಪಾಟಲ್ಲಿ 2 ದಿವಸ ಚೆನ್ನಾಗೂ ಕಾಣುತ್ತೆ, ಮತ್ತೆ ಗೊಬ್ಬರನೂ ಹೊಡಿರ ಚಪ್ಪಾಳೆ. ಹೂವಾ ರೋಜಾ ಹೂವಾ ಹೂವಾ ನನ್ನ ಜೀವ. ಎಲ್ಲ ಫೈನಲ್ ಇವಾಗ ನೋಡಿ ಪಾಟ್ ಹಾಕ್ತವ್ರೆ. ಇಲ್ಲಿ ಒಳಗಡೆನೂ ಹಾಕ್ತವ್ರೆ. ಮತ್ತು ತುಂಬಾ ಪಾಟ್ ಪ್ರಿಯಗಳು. ಗಿಡಗಳು ಎಷ್ಟು ಇಟ್ಟೈತೆ ಅಂದ್ರೆ ನಮ್ಮ ಮನೇಲಿ ಬೇಕಾದ್ರೆ ಒಂದಿನ ಗಾರ್ಡನ್ ಬ್ಲಾಗ್ ಅಂತಾನೆ ಮಾಡ್ಬೋದು ನೋಡಿ. ಇರೋದು ಮುಂದೆ ಇಲ್ಲಿ ಗಾರ್ಡನ್ ಥರನೂ ಮಾಡ್ಕೊಂಡಿದ್ದೀವಿ. ಇಲ್ಲಿ ಈ ಗಾರ್ಡನ್ಸಲ್ಲಿ ಏನೇನೋ ಗಿಡಗಳೆಲ್ಲ ಹಾಕಿದ್ದಾರೆ, ಬಟ್ ನನಗೆ ಸರಿಯಾಗಿ ಗೊತ್ತಿಲ್ಲ ಯಾವ ಗಿಡ ಅಂತ. ಗೈಸ್ ಇವಾಗ ನಮ್ಮ ಮನೆಯಿಂದ ಇವ್ರ ಮನೆಗೆ ಹೋಗ್ತಾ ಇದ್ದೀವಿ. ಯಾಕಂತ ಅಂದರೆ ಒಂದು ಸ್ವಲ್ಪ ಹೊರಗಡೆ ಹೋಗ್ಬೇಕಿತ್ತು. ನಮ್ಮ ಹುಡುಗಿದ್ದು ಡ್ರೆಸ್ ಹೊಲ್ಸೋಕ್ಕೆ, ಅದಕ್ಕೆ ಹೋಗ್ತಾ ಇದ್ದೀವಿ. ತುಂಬ ಬಿಸಿಲಿದೆ. ಯಾವುದು ಗೊತ್ತಿಲ್ಲದೆ ಇರೋ ಮೂವಿಗೆ ಹೋಗೋದು ನೀನು ಒಬ್ಬನೇ. ಸನ್ ಪ್ರೊಟೆಕ್ಟ್ ಬರೀ ಕರ್ಗಾಗ್ಬಿಡ್ತೀನಿ ಅಂತ ಲಿಪ್ಸ್ಟಿಕ್ ಎಲ್ಲ ಹಾಕೋಬಿಟ್ಟು ಈ ಕ್ರೀಮ್ ಹಾಕತ್ತೊಳಗೆ ಆಯ್ತು. ಇನ್ನು ಹಾಕದಿತ್ತಾಯ್ತಾ? ನಮ್ಮ ಅಕ್ಕ ತುಂಬಾ ಒಳ್ಳೆಯವಳು ಅಂತ. ಇಡೆ ಮತ್ತೆ ಓಡ್ಸು ಗಾಡಿನ ಹಿಡಿತಿರ್ತಾರೆ. ಇವ್ರನ್ನ ಹಿಂದೆ ಹತ್ತಪ್ಪ. ನಾ ಇದನ್ನ ಹಾಕಲ್ಲ ಬಿಡಿ, ಎಡಿಟ್ ಮಾಡ್ತೀನಿ ನೋಡಿ. ಗೈಸ್ ಹೆಂಗೆ ಆಡ್ತಾಳೆ ಉಚ್ಚಿ. ಇಲ್ಲಿದೆ ನಮ್ಮ ದಾರಿ. ಇಷ್ಟು ಬಿಸಿಲಲ್ಲಿ ನಾವು ಕೊಡಕ್ ಹೋಗ್ಬೇಕಿತ್ತ? ಹೆಂಗ್ ಆಡ್ತಾಳೆ ನೋಡಿ ಗಾಯ್ಸ್. ಹಳ್ಳಕ್ಕೆ ಬಿಟ್ಟಲ್ಲ, ಇಲ್ಲಿ ಈ ತರ ಹಳ್ಳಕ್ ಬಿಟ್ಟಲ್ಲ, ಲಾರಿ ಬಿತ್ತಲ್ಲಿ ಪಾಪ ನಮ್ಮ
ಮಗುದ್ ಲಾಲಿಪಾಪ್ ಬೀಳ್ಸಿದ್ಲು. ಇಡಿಯಟ್ ಫೆಲೋ ಮಗುದ್ ಲಾಲಿಪಾಪು. ಇಲ್ಲೇ ಪೊಲೀಸ್ ಸಿಕ್ಬಿಟ್ಟಿದ್ರು ಗೈಸ್. ಹಾ ಇಲ್ಲಿ ಈ ರೋಡಲ್ಲಿ ಹೋಗ್ತಾ ಇದೀವಿ. ಈಗ ಡ್ರೆಸ್ ಸ್ಟಿಚ್ ಮಾಡಕ್ ಕೊಟ್ಬಿಟ್ಟು ಬಂದ್ವಿ. ಏನಾರೋ ಸ್ನ್ಯಾಕ್ಸ್ ತಿಂದು ಬರೋಣ ಅಂತ ಹೋಗ್ತಾ ಇದೀವಿ. ಮಳೆ ಬರ್ತಾ ಇದೆ. ಹಿಂಸೆ ಕೊಡ್ಸ್ಕೊಂಡ್ ಬಂದಲ್ಲ, ತಿನ್ಬೇಕು ಏನು ತಿನ್ಬೇಡ, ನಾನು ಇದು ತಿಂತೀನಿ. ಟಾರ್ಚರ್ ಇಟ್ಬಿಟ್ಟ. ಇನ್ನೊಂದ್ಸರಿ ಇನ್ನು ಎಲ್ಲೂ ಕರ್ಕೊಂಡ್ಬರ್ಬಾರ್ದು. ಫುಲ್ ಹೊಟ್ಟೆ ಓಡಾಕ್ಬಿಟ್ಟಿದೆ. ಸೊ ಇವಾಗ ನಾವು ನಮ್ಮ ಇಬ್ರು ಹಳೆ ಮನೆ ಹತ್ರ ಹೋಗ್ತಾ ಇದ್ದೀವಿ. ಇಬ್ರು ಫ್ರೆಂಡ್ಸು ಕೂಡ ಫಸ್ಟ್ ಇದ್ದರೆ ಕುವೆಂಪು ನಗರಲ್ಲಿ, ಇವಾಗ ಇಬ್ರು ಫ್ರೆಂಡ್ಸು ಅಂದರೆ ಫಸ್ಟ್ ನಾವು ಶಿಫ್ಟ್ ಆಗಿದ್ವಿ ದಡ್ಕಳಿಗೆ. ಆಂಟಿ ಈಗ ರೀಸೆಂಟಾಗಿ ಶಿಫ್ಟ್ ಆಗಿ ಒಂದು 8 or 9 months ಆಗಿರ್ಬೋದು. ಇಬ್ಬರು ಫ್ರೆಂಡ್ಸ್ಗೂ ಬಿಟ್ಟಿರೋಕ್ಕಾಗ್ತಿಲ್ಲ ಅಂತ ಅನಿಸುತ್ತೆ. ಸೊ ಶಿಫ್ಟ್ ಆಗಿದ್ವಿ. ನಮ್ಮ ಮನೆಗೂ ಅವ್ರ ಮನೆ, ಇಲ್ಲಿ ಹಳೆ ಮನೆಗೂ ಅಷ್ಟೇ, ನಮ್ಮ ಮನೆಗೂ ಅವ್ರ ಮನೆಗೂ ಜಸ್ಟ್ ವಾಕಬಲ್ ಡಿಸ್ಟೆನ್ಸೇ. ಇವಾಗ ಹೊಸ ಮನೆ ಮಾಡಿರೋದು ದಡ್ಕಳಿಗೆ ಮಾಡಿದ್ದಾರೆ. ಸೊ ಅದು ವಾಕಬಲ್ ಡಿಸ್ಟೆನ್ಸೇ. ಸೊ ಇವಾಗ ಫಸ್ಟ್ ನಮ್ಮದು ಹಳೆ ಮನೆ ನಾನು ತೋರಿಸ್ತಿದ್ದೆ, ಕುವೆಂಪು ನಗರ ನಾವಿದ್ದು. ಸೊ ಈ ಮೇಡಮ್ ಅವರು ಕೂಡ ಎಲ್ಲ ಕುವೆಂಪು ನಗರದಲ್ಲೇ ಇದ್ದಿದ್ದು. ಸೊ ಬನ್ನಿ ಫಸ್ಟ್ ನಮ್ಮನೆ ತೋರಿಸ್ತೀನಿ, ಆಮೇಲೆ ಇವ್ರ ಮನೆ ತೋರಿಸ್ತೀನಿ. ವಾಕಬಲ್ ಡಿಸ್ಟೆನ್ಸ್ ನಮ್ಮ ಮನೆಯಿಂದ ಅವ್ರ ಮನೆಗೆ. ಸೊ ನೋಡಿ ಗೈಸ್, ಇದು ನಮ್ಮ ಹಳೆ ಮನೆ ರೋಡು. ಸೊ ಇದು ಕುವೆಂಪು ನಗರದಲ್ಲಿ ಇರೋದು. ಇಲ್ಲಿ ನಮ್ಮ ಮನೆ ಯಾವುದು ಅಂತ ಅಂದರೆ ಇದು ಬ್ಲೂ ಕಲರ್. ನಾವಿದ್ದಾಗ ಈ ಥರ ಇರಲೇ ಇಲ್ಲ ಗೈಸ್, ಈ ಥರ ಎಲ್ಲ ಇರಲೇ ಇಲ್ಲ. ಸೊ ಇವಾಗೆಲ್ಲ ಪೇಂಟ್ ಮಾಡಿಸಿ ಓನರ್ ಸಕ್ಕತ್ತಾಗಿ ಮಾಡಿಸಿದ್ದಾರೆ. ಸೊ ಇಲ್ಲಿಂದ ನೆಕ್ಸ್ಟ್ ನಮ್ಮನೆ ಹತ್ರ ನಾವು ಇವ್ರ ಮನೆ ಹತ್ರ ನಾವು ಹೋಗ್ತಾ ಇದ್ದೀವಿ. ಬೇಡ, ಇವಾಗ ನೋಡಿದ್ದು ನೀವು ನಮ್ಮ ಮನೆ ಗೈಸ್. ಇವಾಗ ನಾನು ಇವ್ರ ಮನೆ ತೋರ್ಸಕ್ಕೆ ಹೋಗ್ತಾ ಇದ್ದೀನಿ. ಸೊ ನಮ್ಮದು ಹಳೆ ಮನೆಯಿಂದ ಇವ್ರ ಹಳೆ ಮನೆಗೂ ವಾಕಬಲ್ ಡಿಸ್ಟೆನ್ಸ್ ಗೈಸ್. ಬಲ್ಸ್ಗಳನ್ನೆಲ್ಲ ಕರ್ಕೊಬಂದು ಆ್ಯಕ್ಚುಲಿ ಹೇಳ್ಬೇಕಂದ್ರೆ ಈ ರೋಡಿಂದ ಹಿಂಗೆ ಸ್ಟ್ರೈಟ್ ಬಂದರೆ ನಮ್ಮ ಮನೆಯಿಂದ ಈ ರೋಡಿಗೆ ತುಂಬ ಹತ್ರ. ಸೊ ಇದು ಬಂದು ಇವ್ರ ಮನೆ ಹಳೆ ಮನೆ. ಸೊ ಯಾವುದು ಅಂದರೆ ಇಲ್ಲಿ ನಿಲ್ಸಿದೆ, ಇದು ಇವ್ರ ಹಳೆ ಮನೆ, ಇದು ಇವ್ರ ಹಳೆ ಮನೆ. ಸೊ ವಾಕೇಬಲ್ ಡಿಸ್ಟೆನ್ಸು ಚೆನ್ನಾಗಿತ್ತು. ಸೊ ಈ ಮನೆನ ಬಿಟ್ಟು ಅವರು ದಡ್ಕಳಿಗೆ ಶಿಫ್ಟ್ ಆಗಿದ್ದಾರೆ. ಸೊ ಹೋಗೋದ ಈಗ ಮನೆಗೆ, ನಮ್ಮ ಹೊಸ ಮನೆಗೆ. ಹಾಂ ಚಲೋ ನೋಡ್ಕೊಬಿಡುವರು ಪಾರಿವಾಳ ಎಲ್ಲಿ ಇರು ಪಾರಿವಾಳನ ಮಳೆಯಲಿ ಜೊತೆಯಲಿ ದಿನವಿಡೀ ನೆನೆಯಲು ನನಗೆ ಕುತೂಹಲ, ಹೋ ತುಂಬ ಕುತೂಹಲ. ಹನಿ ಹನಿಯ ಸವೇದನೆಯ ನವಿವರಿಸಿ ಹೇಳಲ. ಇದು ಇವರ ಹೊಸ ಮನೆ ಇಲ್ಲಿರೋದು. ಆ್ಯಕ್ಚುಲಿ ಇದು ದಡ್ಕಳಿಲಿರೋದು. ಸೊ ಇಲ್ಲಿ ಸೊ ನಮ್ಮನೆ ಬಂದು ಜಸ್ಟ್ ಅಲ್ಲಿಂದ ಈ ರೋಡಿಗೆ ಹಿಂಗೆ ಟರ್ನ್ ಆದರೆ ನೋಡು ಗೈಸ್, ನಾವು ಮನೆ ಕಟ್ಟಾಗ ಜಸ್ಟ್ ನಮ್ಮ ಮನೆ ಮತ್ತು ನಮ್ಮ ಮನೆ ಎದುರುಗಡೆ ಇದೆ, ಅದೆರಡೇ ಮನೆ ಇದ್ದಿದ್ದು. ರೋಡ್ ಅವಾಗ ಹೆಂಗಿತ್ತು ಈಗಲೂ ಕೂಡ ಹಂಗೆ ಇದೆ, ರೆಡಿನೇ ಮಾಡಿಸಿಲ್ಲ. ಸೊ ಇದು ನಮ್ಮ ಮನೆ, ಇಷ್ಟೇ ವಾಕೇಬಲ್ ಡಿಸ್ಟೆನ್ಸ್ ಅವ್ರ ಮನೆಗೂ ನಮ್ಮ ಮನೆಗೂ. ಹುಡುಗಿ ಇನ್ನು ಎಳೆ ಪಾಪು ಥರ ಲಾಲಿಪಾಪ್ ತಿನ್ನೋದು. ಸೊ ಇದು ನಮ್ಮ ಮನೆ ಗಾಯ್ಸ್. ಹೇಳಿದ್ವ ನಮಗೆ ಗಿಡ ಅಂದರೆ ತುಂಬ ಇಷ್ಟ ಅಂತ. ನೋಡಿ ಗಿಡನೆಲ್ಲ ಹೆಂಗೆ ಹಾಕೋರಿ, ಮನೆ ಫುಲ್ಲು ಗಿಡ. ಅಲ್ಲಿ ಮೇಲೆ ನೋಡ್ತೀರಾ ಅಲ್ಲೂ ಗಿಡ, ಟೆರಸ್ ಮೇಲೆ ನೋಡ್ತೀರಾ ಅಲ್ಲೂ ಗಿಡ. ಸೊ ಗೈಸ್ ನಾನು ಇವಾಗ ರೆಡಿಯಾಗಿ, ನಮ್ಮ ಇನ್ನೂ ರೆಡಿನೇ ಆಗಿಲ್ಲ ಗೈಸ್. 7 o'clock ಮೂವಿ ಇರೋದು, ಆಲ್ರೆಡಿ 6 o'clock ಆಗದ ಬಂತು, ಇನ್ನೂ ರೆಡಿನೇ ಆಗಿಲ್ಲ. ಸೊ ನಾನು ಮತ್ತು ಚುಪ್ಪಿ ಇವಾಗ ಒಂದು ಗಾಡೀಲಿ ಹೋಗ್ತಾ ಇದ್ದೀವಿ. ಅಮ್ಮ ಮತ್ತು ಆಂಟಿ ಒಂದು ಗಾಡೀಲಿ ಬರ್ತಾರೆ. ಅವ್ರು ಬರೋಷ್ಟೊತ್ತಿಗೆ ನಾವು ಟಿಕೆಟ್ ತೊಗೊಂಡು ಇರ್ತೀವಿ. ಸೊ ಬುಕ್ಕಿಂಗ್ ಮಾಡಿದರೆ 45 minutes ಒಳಗಡೆ ಟಿಕೆಟ್ ಕಲೆಕ್ಟ್ ಮಾಡ್ಕೋಬೇಕು. ಗೈಸ್ ನೋಡಿ, ಮನೆ ಹತ್ರ ಬಂದು ನಿಂತಿದ್ದೀನಿ, ಅವಳು ಇನ್ನೂ ಕೆಳಗಡೆನೇ ಇದ್ದಿಲ್ಲ. 5:30ಗೆ ನಾವು 5:30 ಬಂದ್ಲು ಅವ್ರ ಮನೆಗೆ ನಮ್ಮ ಮನೆಯಿಂದ. ಇನ್ನೂ ರೆಡಿ ಆಗಿದ್ರಲ್ಲೇ ಇದ್ದಾಳೆ. 6:10 ಆದರೂ ಇನ್ನೂ ರೆಡಿಯಾಗಿ ಕೆಳಗಡೆ ಇಳಿತಾನೆ ಇಲ್ಲ. ಏನು ಮಾಡೋದು ಈ ಜನಕ್ಕೆಲ್ಲ ಹೇಳಿ. ನೋಡಿ ಗೈಸ್, ಇವಾಗ ದರ್ಶನ ಕೊಡ್ತಾವಳೆ.
ಲೇಟ್ ಆಗಿಬಿಟ್ಟೈತೆ ಗೈಸ್. ಇಲ್ಲಿದ್ದಾನೆ ಎಲ್ಲ ಲೇಟ್ ಆಗಿದ್ದು. 5:30ಗೆ ಮನೆ ಕಳಿಸಿದ್ರು, ರೆಡಿ ಆಗಿಬಿಟ್ಟು ಬಂದು ಎಷ್ಟು ಗಂಟೆ ಅಪ್ಪ ನೀನು 6:15. 6:15. 7 ಶೋ ಇರುತ್ತೆ. 6:20 ರೆಡಿ ಆಗ್ತಾರೆ. 6:15. ಲೇಡೀಸ್ ಬರ್ತಾರೆ, ಇನ್ನೂ ಲೇಟಾಗಿ ಸ್ಟೈಲಾಗಿ. ಟಿಕೆಟ್ ನಾನು ಮನೆಯಲ್ಲೇ ಬುಕ್ ಮಾಡಿದ್ದೆ. ಸೊ ಅವರು 45 ಮಿನಿಟ್ಸ್ ಒಳಗಡೆ ಬಂದು ಕಲೆಕ್ಟ್ ಮಾಡ್ಕೊಳ್ಳಿ ಅಂತ ಅವ್ರು ಹೇಳಿದ್ರು. ಸೊ ನಾನು ಬರೋ ಜೊತೆಗೆ ಆಲ್ರೆಡಿ 6:35 ಆಗಿಬಿಟ್ಟು 7 o'clock ಶೋ ಇರೋದು. 45 ಮಿನಿಟ್ಸ್ ಒಳಗಡೆ ನಾನು ಟಿಕೆಟ್ ಕಲೆಕ್ಟ್ ಮಾಡ್ಕೊಳ್ಳೋಕ್ಕಾಗಿಲ್ಲ. ಬಂದ ತಕ್ಷಣ ಕೇಳಿದ ತಕ್ಷಣ ಅವರು ಟಿಕೆಟ್ ಸೊಲ್ಯೂಟ್ ಆಗಿಬಿಟ್ಟಿದೆ ಮೇಡಮ್, ಟಿಕೆಟ್ ಬುಕ್ಕಿಂಗ್ ಕ್ಯಾನ್ಸಲ್ ಆಗಿಬಿಟ್ಟಿದೆ ಅಂತೆಲ್ಲ ಹೇಳಿದ್ರು. ಯಪ್ಪ ಅಲ್ಲೇ ಬಂದಿಲ್ಲ, ಮೊನ್ನೆ ಬುಕ್ ಮಾಡಿದ್ದು ಬೇಕಿತ್ತು, 5 ಸೀಟ್ಸ್ ಇಟ್ಟಿತ್ತು. ಬುಕ್ ಮಾಡಿದ್ದೆ. ಬಂದ ತಕ್ಷಣ ಅಂತ ನಂತರ ಫುಲ್ ಬೇಜಾರಾಗುತ್ತೆ. ಆಮೇಲೆ ಮತ್ತೆ ಅವ್ರು ಕರೆಕ್ಟು ಹೇಳಿದ್ರು 4 ಟಿಕೆಟ್ಸ್ ಇದೆ, ಕೊಡ್ತೀವಿ, ಇದ್ರ ಬಗ್ಗೆ 1 ಟಿಕೆಟ್ ಬೇರೆ ಪ್ಲೇಸಿಗಿದೆ ಅಂತ ಹೇಳಿದ್ರು. ಸರಿ ಸರಿ ಸರ್ ಫೈನ್ ಕೊಡಿ ಅಂತ ಹೇಳ್ಬಿಟ್ಟು ಇಸ್ಕೊಬಂದ್ವಿ. ಇವಾಗ ನೋಡೋಣ. ಫುಲ್ಲು ಸಕ್ಕದಾಗಿದೆ ಅಂತೆ. ನನಗಂತೂ ತಡ್ಕೊಳಕ್ಕಾಗ್ತಿಲ್ಲ, ಎಷ್ಟೊತ್ತು ನೋಡ್ತೀನೋ ಅಂತ ಅನಿಸ್ಬಿಟ್ಟೈತೆ. ಅಷ್ಟೇ ಫುಲ್ಲು ನನಗೆ ಸಿಕ್ಕಿತ್ತು. ಬಾಯ್. ಏನು ಗೊತ್ತಾ ಆಂಟಿ, ಅದು ಫುಲ್ ಶೋ ಇದ್ದಾಗ ನೋಡೋದ್ರಿಲ್ಲ ಬೇರೆ. ಆಂಟಿ ಬೆಳಗ್ಗೆ ಎದ್ದು ಮಗೂರ್ಗೆ ಹೋಗಿ ಬಂದು ಇಷ್ಟು ಬೇಗ ಬಂದು ರೆಡಿ ಆಗಿರೋದೆ ಫುಲ್ ಗ್ರೇಟು. ಅವ್ರ ಮಗಳೂ ಇದ್ದಾಳೆ ಮನೇಲಿ, ಫುಲ್ ಮಲ್ಕೊಂಡು ಆಲ್ ರೆಡಿಯಾಗಿ ಬಂದಿದೆ. ಲೇಟು. ಅವ್ರ ಮಗಳಿಗಿಂತ ಫಸ್ಟ್ ರೆಡಿ ಆಗಿದ್ದೆ ಅವ್ರ ಮಮ್ಮಿ. ನೋಡಿ ಗೈಸ್, ನಮ್ಮಮ್ಮ ಆಲ್ರೆಡಿ ಹೋಗಿ ನಿಂತ್ಕೊಂಡ್ಬಿಟ್ಟಿದ್ದಾರೆ ಅಲ್ಲಿ. ಸೇಮ್ ಬಟ್ ಡಿಫ್ರೆಂಟ್. ನೋಡಿ ಗೈಸ್, ಇಬ್ರು ಇವತ್ತು ಒಂಥರ ಫುಲ್ ಮ್ಯಾಚಿಂಗ್ ಹಾಕೊಂಡ್ಬಿಟ್ಟಿದ್ವಿ. ಬೆಳಿಗ್ಗೆ ಮ್ಯಾಚಿಂಗ್ ಬೆಳಿಗ್ಗೆ ಎಲ್ಲೋ ಟಿ ಶರ್ಟು, ಆಮೇಲೆ ಈಗ ಅಷ್ಟು ಬ್ಲ್ಯಾಕ್ ಆ್ಯಂಡ್ ಸೇಮ್ ಶೂಸ್. ಅನ್ಎಕ್ಸ್ಪೆಕ್ಟೆಡಾಗಿ ನಾವು ಹಾಕೋ ಬಂದಿರೋದು ಗೈಸ್. ನೋಡಿ ಗೈಸ್, ನಮ್ಮ ಆಂಟಿ ಹೊಸ ವ್ಲಾಗ್ ಹೊಸದಾಗಿ ಸ್ಟಾರ್ಟ್ ಮಾಡ್ತಾರೆ. ಆ್ಯಕ್ಚುಲಿ ಅವ್ರು ನನಗೆ ಫಸ್ಟ್ ಸ್ಟಾರ್ಟ್ ಮಾಡಿದ್ದು, ನಾನು ಲೇಟಾಗಿ ಸ್ಟಾರ್ಟ್ ಮಾಡ್ತೀನಿ. ಹೆಂಗಿತ್ತು ಮೂವಿ? ಸೂಪರ್ ಆಗಿತ್ತಾ ಅಮ್ಮ? ನಮ್ಮ ಫೋನಲ್ಲಿ ಬಿಸಿ. ಸೂಪರ್ ಆಗಿತ್ತು. ಸಕ್ಕದಾಗಿತ್ತು ಗೈಸ್. ಮೂವಿ ಮಾತ್ರ ಅಲ್ಟಿ ಇತ್ತು, ನೆಕ್ಸ್ಟ್ ಲೆವೆಲ್ ಮೂವಿ. ಇಲ್ಲಿ ವಾಯ್ಸ್ ಕೇಳಿಸುತ್ತಲ್ವ ನಂಗೆ ಗೊತ್ತಿಲ್ಲ. ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್. ದಿಸ್ ವಾಸ್ ಮೈ ಸಂಡೇ ಡೈಲಿ ವ್ಲಾಗ್ ಗೈಸ್. ಇವತ್ತು ಮೂವಿ ಇನ್ನೂ ನನ್ನ ತಲೆ ಆಚೆ ಬರ್ತಾ ಇಲ್ಲ. ಮೂವಿ ಅಷ್ಟು ಸಕ್ಕದಾಗಿತ್ತು ಮೂವಿ. ಲೈಕ್ ನಂಗೆ ಇನ್ನೂ ನೋಡಬೇಕು ಅಂತ ಅನಿಸ್ತಿದೆ. ಬಟ್ ನೋಡೋಣ, ಆದರೆ ಇನ್ನೊಂದು ಸರಿ ಬರೋಣ. ಸೂಪರ್ ಮೂವಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ಸಂಡೇ ವ್ಲಾಗ್. ಈ ಸಂಡೇ ವ್ಲಾಗ್ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ.